ಹಿಪ್ಪುನೇರಳೆ ಕೃಷಿ ಮಾಡುವಾಗ ಒಳ್ಳೆ ಇಳುವರಿ ತೆಗೆಯೋದು ಅಂದ್ರೆ ಸುಲಭದ ಮಾತಲ್ಲ ಅಲ್ವಾ? ಎಷ್ಟೊಂದು ಸವಾಲುಗಳು. ಆದ್ರೆ ಒಂದು ತುಂಬಾನೇ ಸಣ್ಣ ವಿಷಯ ಅಂದ್ರೆ ನಾವು ಗೊಬ್ಬರ ಹಾಕುವ ಸಮಯ ನಮ್ಮ ಇಡೀ ಬೆಳೆಯ ಭವಿಷ್ಯವನ್ನೇ ಬದಲಾಯಿಸಬಹುದು ಅಂದ್ರೆ ನಂಬ್ತೀರಾ? ಹಾಗಾದ್ರೆ ಆ ಪರ್ಫೆಕ್ಟ್ ಟೈಮ್ ಅದ್ಯಾವುದು? ಬನ್ನಿ ಈ ಪ್ರಶ್ನೆಗೆ ಉತ್ತರ ಹುಡ್ಕೋಣ. ನೋಡಿ, ಕೃಷಿಯಲ್ಲಿ ಒಂದು ಸರಳವಾದ ಸತ್ಯ ಇದೆ. ನಾವು ಎಷ್ಟೇ ಒಳ್ಳೆ ಗೊಬ್ಬರ ತಂದ್ರೂ ಸರಿ, ಅದನ್ನ ತಕ್ಕು ಸಮಯದಲ್ಲಿ ಹಾಕಿದೆ ಎಲ್ಲ ವ್ಯರ್ಥ. ಅದಕ್ಕಿಂತ ಸರಿಯಾದ ಸಮಯದಲ್ಲಿ ಗೊಬ್ಬರ ಕೊಡೋದಿದೆಯಲ್ಲ, ಅದು 1000 ಪಟ್ಟು ಉತ್ತಮ. ಇಲ್ಲಿ ಟೈಮಿಂಗೇ ಅದೇ ಯಶಸ್ಸಿನ ದೊಡ್ಡ ಸೀಕ್ರೆಟ್. ಸರಿ, ಹಾಗಾದ್ರೆ ಎಲ್ಲರೂ ಮಾತಾಡೋ ಆ ಸರಿಯಾದ ಸಮಯ ಅಂದ್ರೆ ಯಾವುದು? ಒಬ್ಬೊಬ್ರು ರೈತರು ಒಂದೊಂದು ರೀತಿ ಮಾಡ್ತಾರೆ ಅಲ್ವಾ? ಆದ್ರೆ ರಾಸಾಯನಿಕ ಗೊಬ್ಬರದ ವಿಷಯಕ್ಕೆ ಬಂದಾಗ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಲಾಭಕ್ಕಿಂತ ನಷ್ಟನೇ ಜಾಸ್ತಿ. ಹಾಗಾಗಿ ಆ ನಿಖರವಾದ ಸಮಯ ಯಾವುದು ಅಂತ ಈಗ ನೋಡೇ ಬಿಡೋಣ. ಉತ್ತರ ಇಲ್ಲೇ ಇದೆ ನೋಡಿ, ನಮ್ಮ ಮುಂದಿರೋ ಈ ಟೈಮ್ಲೈನ್ನಲ್ಲೇ. ತಜ್ಞರು ಹೇಳೋ ಪ್ರಕಾರ ಹಿಪ್ಪುನೇರಳೆ ಗಿಡಕ್ಕೆ ಗೊಬ್ಬರ ಹಾಕೋಕೆ ಒಂದು ಗೋಲ್ಡನ್ ವಿಂಡೋ ಅಂತಾನೇ ಇದೆ. ಅದು ಯಾವಾಗಂದ್ರೆ ಕಡ್ಡಿ ಕಟಾವು ಮಾಡಿದ್ಮೇಲೆ 16ರಿಂದ 20 ದಿನಗಳ ನಡುವೆ. ಇಲ್ಲಿ ಹೈಲೈಟ್ ಆಗಿದೆಯಲ್ಲ, ಅದೇ ಅನಿರ್ಣಾಯಕ ಸಮಯ. ಓಕೆ, ಈಗ ತಕ್ಷಣ ಒಂದು ಪ್ರಶ್ನೆ ಮನಸ್ಸಿಗೆ ಬರುತ್ತೆ. ಅರೆ, ಕಟಾವು ಮಾಡಿದ ತಕ್ಷಣ ಗೊಬ್ಬರ ಹಾಕಿದ್ರೆ ಗಿಡಕ್ಕೆ ಬೇಗ ಶಕ್ತಿ ಸಿಗುತ್ತಲ್ವಾ, ಯಾಕೆ ಕಾಯ್ಬೇಕು ಅಂತ. ಇದು ಸಹಜ ಕೂಡ. ಆದ್ರೆ ನಾವು ಮಾಡುವ ಈ ಆತುರದ ನಿರ್ಧಾರ ಇದೆಯಲ್ಲ, ಅದೇ ಲಾಭದ ಬದಲು ದೊಡ್ಡ ನಷ್ಟಕ್ಕೆ ಕಾರಣ ಆಗೋದು. ಹೌದು, ಯಾಕೆ ಹೀಗೆ? ತಕ್ಷಣ ಗೊಬ್ಬರ ಕೊಟ್ರೆ ಸಹಾಯ ಆಗೋ ಬದಲು ಹಾನಿಯಾಗತ್ತೆ ಅಂದ್ರೆ ಯಾಕೆ? ಬನ್ನಿ, ಇದರ ಹಿಂದಿರೋ ಸಿಂಪಲ್ ಸೈನ್ಸ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಇದರ ಪರಿಣಾಮಗಳನ್ನ ನೋಡಿ. ಮೊದಲನೇದಾಗಿ, ಕಟಾವು ಮಾಡಿದ ಗಿಡದಲ್ಲಿ ಎಲೆಗಳೇ ಇರೋದಿಲ್ಲ, ಸರಿ ತಾನೇ? ಎಲೆಗಳೇ ಇಲ್ಲ ಅಂದ್ಮೇಲೆ ಗಿಡಕ್ಕೆ ಪೋಷಕಾಂಶಗಳನ್ನ ಹೀರ್ಕೊಳ್ಳಕ್ಕೆ ಶಕ್ತಿನೇ ಇರಲ್ಲ. ಅಪ್ಪೋ, ನಾವು ಹಾಕಿದ ಗೊಬ್ಬರ ಏನಾಗುತ್ತೆ? ಯೋಚನೆ ಮಾಡಿ, ಒಂದೋ ಮಳೆಗೆ ಕೊಚ್ಚಿ ಹೋಗುತ್ತೆ, ಇಲ್ಲಾಂದ್ರೆ ಬಿಸಿಲಿಗೆ ಆವಿಯಾಗಿ ಪೂರ್ತಿ ವೇಸ್ಟ್. ನಮ್ ದುಡ್ಡು ಪೋಲು. ಅಷ್ಟೇ ಅಲ್ಲ, ಎಲ್ಲಕ್ಕಿಂತ ಮುಖ್ಯವಾಗಿ ಇದ್ರಿಂದ ಗಿಡ ಚಿಗುರೋದೇ ಲೇಟಾಗ್ಬಿಡುತ್ತೆ. ಚಿಗುರೋದು ಯಾಕೆ ನಿಧಾನ ಆಗುತ್ತೆ? ಇದಕ್ಕೆ ಉತ್ತರ ಇರೋದು ಮಣ್ಣಿನೊಳಗೆ. ಗಿಡದ ಬೇರುಗಳ ಸುತ್ತ ಇರುತ್ತಲ್ಲ, ಅದನ್ನ ಮೈಕ್ರೋಬಯೋಮ್ ಅಂತ ಕರೀತಾರೆ. ಈ ಸೂಕ್ಷ್ಮಾಣುಜೀವಿಗಳ ಸಮುದಾಯ ಇದೆಯಲ್ಲ, ಇದು ಗಿಡದ ಬೆಳವಣಿಗೆಗೆ ಒಂದು ಇಂಜಿನ್ ಇದ್ದ ಹಾಗೆ. ಹೊಸ ಬೇರ್ ಬರ್ಬೇಕಾ, ಹೊಸ ಚಿಗುರು ಬರ್ಬೇಕಾ, ಎಲ್ಲದಕ್ಕೂ ಇವೇ ಕಾರಣ. ಆದ್ರೆ ಗಿಡ ಇಷ್ಟು ಸೂಕ್ಷ್ಮವಾದ ಹಂತದಲ್ಲಿರುವಾಗ ನಾವು ಪಾಡಿಗೆ ರಾಸಾಯನಿಕ ಗೊಬ್ಬರ ಸುರಿದುಬಿಟ್ರೆ ಅದು ಈ ಮೈಕ್ರೋಬಯೋಮ್ ಅನ್ನೋ ಇಡೀ ಸಿಸ್ಟಮನ್ನೇ ಆಫ್ ಮಾಡ್ಬಿಡುತ್ತೆ. ಆ ಜೀವಿಗಳ ಚಟುವಟಿಕೆ ನಿಂತೋಗುತ್ತೆ, ಬೇರುಗಳ ಜೊತೆಗಿನ ಅವುಗಳ ಫ್ರೆಂಡ್ಶಿಪ್ ಮುರಿದೋಗುತ್ತೆ. ಕೊನೆಗೇನಾಗುತ್ತೆ? ಗಿಡ ಚಿಗುರೋದೇ ಲೇಟಾಗುತ್ತೆ. ಈ ಮಾತು ಕೃಷಿಗೆ ಎಷ್ಟು ಸರಿಯಾಗಿ ಹೊಂದ್ಕೊಳ್ಳುತ್ತೆ ಅಲ್ವಾ? ಗಿಡ, ಮಣ್ಣು, ಸೂಕ್ಷ್ಮಜೀವಿಗಳು ಇವೆಲ್ಲದರ ನಡುವೆ ಒಂದು ಅದ್ಭುತವಾದ ಕನೆಕ್ಷನ್ ಇದೆ. ನಾವು ಮಾಡುವ ಒಂದೇ ಒಂದು ಕೆಲ್ಸ ಈ ಇಡೀ ನೆಟ್ವರ್ಕ್ ಮೇಲೆ ಪರಿಣಾಮ ಬೀರುತ್ತೆ. ಅದಕ್ಕೆ ನಾವು ಆ ಸಂಬಂಧಕ್ಕೆ ಬೆಲೆ ಕೊಡ್ಲೇಬೇಕು. ಸರಿ, ಹಾಗಾದ್ರೆ ಬೇಗ ಗೊಬ್ಬರ ಹಾಕೋದು ತಪ್ಪು ಅಂತ ಗೊತ್ತಾಯ್ತು. ಹಾಗಂತ ತುಂಬಾ ತಡ ಮಾಡಿದ್ರೆ ಓಕೆನಾ? ಖಂಡಿತ ಇಲ್ಲ. ತಡ ಮಾಡೋದ್ರಲ್ಲೂ ಅಷ್ಟೇ ದೊಡ್ಡ ಅಪಾಯ ಇದೆ. ಇಲ್ನೋಡಿ ಈ ಅಪಾಯದ ವಲಯವನ್ನ. 25 ದಿನಗಳಾದ್ಮೇಲೆ ಗೊಬ್ಬರ ಹಾಕೋದು ಅಂದ್ರೆ ಹೊಟ್ಟೆ ಹಸ್ತು ಕೂತಿದ್ದ ಮಗುವಿಗೆ ಊಟ ಎಲ್ಲ ಆದ್ಮೇಲೆ ಸಿಹಿ ಕೊಟ್ಟ ಹಾಗೆ. ಗಿಡಕ್ಕೆ ಪೋಷಕಾಂಶಗಳು ಯಾವಾಗ ಅತಿ ಹೆಚ್ಚು ಬೇಕಾಗಿತ್ತೋ ಆ ಸಮಯನೇ ಮುಗಿದು ಹೋಗಿರುತ್ತೆ. ಹಾಗಾದ್ರೆ ಗಿಡ ಉಪಯೋಗಿಸಿಕೊಳ್ಳದ ಆ ಗೊಬ್ಬರ ಎಲ್ಲಿಗೆ ಹೋಗುತ್ತೆ? ಅದು ಎಲೆಗಳಲ್ಲಿ ಸ್ಟೋರ್ ಆಗತ್ತೆ. ಮತ್ತು ಇದು ರೇಷ್ಮೆ ಕೃಷಿಗರಿಗೆ ದೊಡ್ಡ ಶತ್ರುವಾಗಿ ಬದಲಾಗತ್ತೆ. ಯಾಕೆ ಗೊತ್ತಾ? ಈ ಎಲೆಗಳನ್ನ ತಿನ್ನುವ ರೇಷ್ಮೆ ಹುಳುಗಳಿಗೆ ಇದು ವಿಷದ ಹಾಗೆ ಕೆಲ್ಸ ಮಾಡುತ್ತೆ. ಇದರಿಂದ ನೇರವಾಗಿ ನಮ್ಮ ಆದಾಯಕ್ಕೆ ಹೊಡೆತ ಬೀಳತ್ತೆ. ಹಾಗಾದ್ರೆ ಎಲ್ಲ ಕನ್ಫ್ಯೂಷನ್ ಬದಿಗಿಟ್ಟು ಹಿಪ್ಪುನೇರಳೆ ಕೃಷಿಯ ಈ ಒಂದು ಪ್ರಮುಖ ನಿಯಮವನ್ನ ತಲೆಲಿಟ್ಕೊಳ್ಳೋಣ. ಆ ಪರ್ಫೆಕ್ಟ್, ಆ ಅತ್ಯುತ್ತಮ ಸಮಯ ಯಾವುದು? ಈ ನಂಬರ್ಗಳನ್ನ ಮನಸ್ಸಲ್ಲಿ ಗಟ್ಟಿಯಾಗಿ ನೆನ್ಪಿಟ್ಕೊಳ್ಳಿ. 16ರಿಂದ 20. ಹೌದು, ಕಡ್ಡಿ ಕಟಾವು ಮಾಡಿದ ನಂತರದ 3ನೇ ವಾರ. ಅಂದ್ರೆ 16ರಿಂದ 20 ದಿನಗಳ ನಡುವಿನ ಆ ಸಣ್ಣ ಅವಧಿ ಇದೆಯಲ್ಲ, ಅದೇ ಗೊಬ್ಬರ ಕೊಡಕಿರೋ ಗೋಲ್ಡನ್ ಟೈಮ್. ಇದೇ ಸರಿಯಾದ ಲಾಭ ತರುವ ದಾರಿ. ಒಂದು ವಿಷಯ ನೆನ್ಪಿರ್ಲಿ, ಕೃಷಿಯಲ್ಲಿ ಗೆಲುವು ಸಿಗೋದು ದೊಡ್ಡ ದೊಡ್ಡ ತಂತ್ರಗಳಿಂದ ಅಲ್ಲ, ಬದಲಾಗಿ ಇಂತಹ ಸಣ್ಣ ಆದ್ರೆ ತುಂಬಾನೇ ಮುಖ್ಯವಾದ ವಿಷಯಗಳಿಂದ. ಸರಿಯಾದ ಟೈಮಲ್ಲಿ ಸರಿಯಾದ ನಿರ್ಧಾರ, ಇದೇ ಯಶಸ್ವಿ ರೇಷ್ಮೆ ಕೃಷಿಯ ಸೀಕ್ರೆಟ್. ಧನ್ಯವಾದ.